ಶ್ರೀರಾಮ ಸಮರ್ಥ. ಏಪ್ರಿಲ್ 22. ಸತ್ಸಮಾಗಮವು ಸರ್ವ ಸಾಧನೆಗಳ ರಾಜನಾಗಿರುತ್ತದೆ. ಮನುಷ್ಯ ಜನ್ಮ ಬರುವುದು, ಸಂತರ ಭೆಟ್ಟಿಯಾಗುವುದು ಹಾಗೂ ಅವರನ್ನು ಗುರುತಿಸಿ ಅವರ ಸಹವಾಸದಲ್ಲಿರುವುದು, ಈ ಮೂರು ಸಂಗತಿಗಳು ಅತ್ಯಂತ ಕಠಿಣವಾಗಿರುತ್ತವೆ. ಆದ್ದರಿಂದಲೇ ಸಂತ ಸಮಾಗಮದಂಥ ಲಾಭವಿಲ್ಲವೆಂದು ಹೇಳುತ್ತಾರೆ. ಸತ್ಸಮಾಗಮವೆಂದರೆ ಸರ್ವ ಸಾಧನೆಗಳ ರಾಜನಾಗಿರುತ್ತದೆ. ಏನಾದರೂ ಬೇಡುವ ಅಪೇಕ್ಷೆಯನ್ನೇ ಸಂತರು ನಷ್ಟ ಮಾಡಿ ಬಿಡುತ್ತಾರೆ. ಅಂದ ಮೇಲೆ ಸಂಪಾದಿಸುವ ಪ್ರಶ್ನೆ ಎಲ್ಲಿ ಉಳಿಯುತ್ತದೆ? ಸಂತರಾಗುವುದು ವ್ಯಾವಹಾರಿಕ ದೃಷ್ಟಿಯಿಂದೇನೂ ಸುಖಕರವಲ್ಲ. ಸ್ನಾನ ಸಂಧ್ಯಾಶೀಲನಾದ ಹಾಗೂ ಸದಾಚಾರಿಯಾದ ಮನುಷ್ಯನ ಶರೀರದ ಮೇಲೆ ತೇಜವು ಕಾಣುತ್ತದೆ. ಆ ತೇಜವು ದೇಹವನ್ನು ಆಧರಿಸಿಕೊಂಡು ಮಾಡಿದ ಕರ್ಮದ್ದಾಗಿರುತ್ತದೆ. ಆದರೆ ಕೆಲವು ಸತ್ಪುರುಷರ ಶರೀರದಲ್ಲಿ ಅಂಥ ತೇಜವು ಕಾಣಿಸದಿರಬಹುದು. ಸತ್ಪುರುಷರ ದೇಹವು ಅಂತಃಕರಣದಲ್ಲಿ ತುಂಬಿಕೊಂಡಿರುವ ಭಗವಂತನ ಜ್ಞಾನಕ್ಕೆ ಯೋಗ್ಯವಾದದ್ದಾಗಿರುತ್ತದೆ. ದೇಹದ ಆಧಾರದಿಂದ ಅನುಭವಿಸುವಂಥ ಈ ಜಗತ್ತಿನಲ್ಲಿಯ ಯಾವ ಸುಖಗಳಿರುತ್ತವೆಯೋ ಅವುಗಳನ್ನು ಪಡೆಯುವ ಮಾರ್ಗಗಳು ಸತ್ಪುರುಷರಿಗಿಂತಲೂ ಪ್ರಾಪಂಚಿಕರಾದ ನಮಗೆ ವಿಶೇಷವಾಗಿ ತಿಳಿದಿರುತ್ತವೆ. ಆದರೆ ದೇಹದ ಆಚೆಗಿರುವ, ಅಖಂಡವಾಗಿ ಉಳಿಯುವ ದೇಹದ ವಿಸ್ಮರಣೆಯಲ್ಲಿ ಹಾಗೂ ಭಗವಂತನ ಸ್ಮರಣೆಯಲ್ಲಿ ಪ್ರಾಪ್ತವಾಗುವುದೇ ಭಗವಂತನ ಸುಖವಾಗಿರುತ್ತದೆ. ಈ ಸುಖವನ್ನು ಪಡೆಯುವ ಮಾರ್ಗವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸತ್ಪುರುಷರ ಕಡೆಗೆ ಹೋಗಲಿಕ್ಕೇ ಬೇಕು. ವಿಷಯ ತೃಪ್ತಿಗಾಗಿ ಹೋಗಿ ನಿರ್ವಿಷಯರಾಗಿ ಬರುವುದೇ ಸಂತ ಸಂಗತಿಯ ಪರಿಣಾಮವಾಗಿರುತ್ತದೆ. ಇಂಥವರೇ ಸಂತರಾಗಿರುತ್ತಾರೆ. ಇಷ್ಟೇ ಅಲ್ಲ, ಇವರು ಪ್ರತ್ಯಕ್ಷ ಭಗವಂತನೇ ಆಗಿರುತ್ತಾರೆ. ಇಂಥವರ ಸಂಗತಿಯು ಯಾವಾಗ ಪ್ರಾಪ್ತವಾದೀತೆಂಬ ತಳಮಳವಿರಬೇಕು. ಸಂತರು ನಮಗೆ ಸತ್ಯ ಸ್ವರೂಪದ ಪರಿಚಯ ಮಾಡಿಸಿಕೊಡುತ್ತಾರೆ. ಸತ್ಪುರುಷರು ಹಾಕಿಕೊಟ್ಟ ಮಾರ್ಗದಲ್ಲಿ ಕಾಯ ವಾಚ ಮನಸ ಯಾವ ಕರ್ಮ ಮಾಡಲ್ಪಡುತ್ತದೆಯೋ ಅದು ಪುರುಷಾರ್ಥವೇ ಆಗುತ್ತದೆ. ಉಗಿಬಂಡಿಯಲ್ಲಿ ಕುಳಿತ ಎಲ್ಲ ಜನರು ಅವರು ಯಾವುದೇ ದರ್ಜೆಯಲ್ಲಿ ಕುಳಿತವರಾಗಿರಬಹುದು. ಅಷ್ಟೇ ಅಲ್ಲದೆ ಟಿಕೀಟು ಇಲ್ಲದ ಜನರೂ ಕೂಡ ಉಗಿಬಂಡಿಯೊಂದಿಗೆ ನೇರವಾಗಿ ಕೊನೆಯ ನಿಲ್ದಾಣದವರೆಗೂ ಹೋಗಿ ಮುಟ್ಟುತ್ತಾರೆ. ಅದರಂತೆ ಸಂತರ ಸಂಗತಿ ಮಾಡುವ ಸರ್ವ ಜನರು ಭಗವಂತನವರಿಗೂ ಹೋಗಿ ಮುಟ್ಟುತ್ತಾರೆ. ಅವರ ಮಧ್ಯದಲ್ಲಿರುವ ಟಿಕೀಟು ಇಲ್ಲದ ಜನರು ಅಂದರೆ ದುಷ್ಟ, ಪಾಪಿ, ದುರಾಚಾರಿ, ತ್ಯಾಜ್ಯ ಹಾಗೂ ಅಯೋಗ್ಯ ಜನರೂ ಕೂಡ ಉದ್ಧಾರವಾಗಿ ಹೋಗುತ್ತಾರೆ. ಆದರೆ ಯಾರೂ ಉಗಿಬಂಡಿಯನ್ನು ಮಾತ್ರ ಬಿಡಬಾರದು. ಇದೇ ಸತ್ಸಂಗದ ಮಹಿಮೆಯಾಗಿರುತ್ತದೆ. ಪರಮಾರ್ಥ ಸಾಧಿಸುವುದಕ್ಕಾಗಿ ಸತ್ಸಂಗತಿಯು ಅತ್ಯಂತ ಉಪಯೋಗವಾಗುತ್ತದೆ. ಈ ಸಂಗತಿಯು 3 ಪ್ರಕಾರದ್ದಿರುತ್ತದೆ. 1. ಸಂತರ ಪ್ರತ್ಯಕ್ಷ ದೇಹದ ಸಹವಾಸ. 2. ಸಂತರು ಹೇಳಿದ ಮಂತ್ರದ ಸಹವಾಸ. 3. ಸಂತರ ವಿಚಾರಗಳ ಸಹವಾಸ. ಸಂಗತಿಯ ಪರಿಣಾಮವು ನಮಗೆ ತಿಳಿಯದಂತೆ ಆಗುತ್ತದೆ. ಆದ್ದರಿಂದ ಸತ್ಸಂಗತಿ ಹಿಡಿಯಬೇಕು. ನಾವು ಏತಕ್ಕಾಗಿ ಹುಟ್ಟಿ ಬಂದಿರುತ್ತೇವೋ ಅದರ ಕಾರಣವನ್ನು ಕೇವಲ ಸಂತರೇ ತಿಳಿದುಕೊಂಡರು. ಆದ್ದರಿಂದ ಅವರಿಗೆ ಶರಣು ಹೋಗಬೇಕು. ಸಂತರು ಸ್ವತಃ ಸಮಾಧಾನ ಪಡೆದುಕೊಂಡು ಅದನ್ನು ಎರಡನೆಯವರಿಗೂ ಕೊಡುತ್ತಾರೆ. ಇದು ಸಂತರು ನಮ್ಮ ಮೇಲೆ ಮಾಡುವ ಮಹದುಪಕಾರವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ಸಂತರ ಹತ್ತಿರ ಯಾವ ಸಮಾಧಾನ ಇರುತ್ತದೆಯೋ ಅದು ನಮಗೆ ಪ್ರಾಪ್ತವಾಯಿತೆಂದರೆ ಸಂತರ ಅನುಭವ ಬಂದಿತೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.